ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗದೆ 80% ಬಿತ್ತನೆ ಮಾಡಿದ್ದರೂ 30% ಬೆಳೆಯೂ ಕೈಗೆ ಬಾರದೆ ರೈತರು ಕಂಗಾಲಾಗಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಬರ ಘೋಷಣೆ ಮಾಡಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಯೆಂಡಿಗೇರಿ ಒತ್ತಾಯಿಸಿದರು. ಗುರುವಾರ ಮುದ್ದೇಬಿಹಾಳದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು, ಜಾನುವಾರುಗಳಿಗೆ ಮೇವು ಬ್ಯಾಂಕ್ ಹಾಗೂ ಗೋಶಾಲೆಗಳನ್ನು ತೆರೆಯಬೇಕು ಮತ್ತು ರೈತರ ಬೆಳೆ ವಿಮೆಯನ್ನು ರಾಜ್ಯ ಸರ್ಕಾರವೇ ಭರಿಸಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ಮುಂಗಾರಿ ಮೋಸ್ಟ್ಲಿ 80% ಬಿತ್ತನೆಗೆ 20% ಬಿತ್ತನೆ ಆಗಿದೆ. ಬಿತ್ತಿದ 30% ಕೈಗೆ ಬಂದಿಲ್ಲ, ಬಿತ್ತಿದ್ದಲ್ಲೇ ಒಣಗಿ ಹೋಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ನಾವು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಬಿತ್ತಿದ ಬೀಜ ಗೊಬ್ಬರನೂ ಕಳ್ಕೊಂಡವರಿದ್ದಾರೆ, ಬಿತ್ತನೆ ಇದ್ದವರು ಹಾಗೆ ಬಿದ್ದು ನಾವು ಮೋಡವನ್ನು ಹೋಗ್ಕೊಂತ ಕೊಡುವಂಥ ಪರಿಸ್ಥಿತಿ ಇತ್ತ ನಮ್ಮ ರೈತರ ಪಾಲಿಗಾಗಿದೆ. ಅದಕ್ಕಾಗಿ ಸರ್ಕಾರ ತಕ್ಷಣವೇ ರೈತರ ಸಹಾಯಕ್ಕೆ ಬರಬೇಕನ್ನೋದು ಜಿಲ್ಲಾ ಜನತಾದಳದ ಆಶಯ. ಸಹಾಯ ಅಂದರೆ ಈಗಾಗಲೇ ಬರ ಪರಿಹಾರ ಕೊಡ್ತಕ್ಕಂಥದ್ದು ಅನ್ನುವಂಥದ್ದು ಎಕರೆಗೆ ಒಂದು 50,000 ಬರ ಪರಿಹಾರ ಕೊಡಬೇಕು, ಗೋಶಾಲೆಗಳನ್ನು ತೆಗಿಬೇಕು, ನೀವು ಬ್ಯಾಂಕ್ಗಳನ್ನು ಮಾಡಬೇಕು, ಆಮೇಲೆ ರೈತರಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಇವೆಲ್ಲ ಯೋಜನೆಗಳನ್ನು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರಗಳ ಒತ್ತಡವನ್ನು ನಾವು ಮಾಡಿ ಜಾರಿಗೆ ಕೊಡುವಂತ ಮಾಡಬೇಕು. ಇನ್ನು ನಮ್ಮ ಭಾಗದಲ್ಲಿ ಬಿಜಾಪುರ, ಬಾಗಲಕೋಟೆ ಮತ್ತು ಅಪರ್ ಕೃಷ್ಣ ಬೆಲ್ಟ್ನಲ್ಲಿ ಬರ್ತಕ್ಕಂಥ ತಾಲೂಕು ಜಿಲ್ಲೆಗಳಲ್ಲಿ ನೀರು ಹರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ನಿರ್ಣಯ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಈಗಾಗಲೇ ನಿನ್ನೆ ನೀರಾವರಿ ಸಚಿವರು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ಅವ್ರು ನೀರು ಬಿಡಬೇಕು ಅನ್ನುವಂಥ ನಿಲುವನ್ನು ತಗೊಂಡಿಲ್ಲ. ನಾವು ರೈತರ ಹೊಲಗಳಿಗೆ ನೀರು ಬಿಡಬೇಕು ಅನ್ನೋ ಸರ್ಕಾರದ ಇನ್ನೂ ಆಗಿಲ್ಲ. ಅದೊಂದೇನೋ ಮೀಟಿಂಗ್ ಮಾಡಬೇಕು, ಮೀಟಿಂಗ್ ಆದಮೇಲೆ ನಿರ್ಣಯ ಮಾಡ್ತೀವಿ, ಹೋದ್ಮೇಲೆ ನಾವು CM ಜೊತೆ ಚರ್ಚೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿ ಹೋಗಿದ್ದಾರೆ. ಮಾಡಬೇಕು, ಗೋಶಾಲೆ ಮಾಡಬೇಕು, ಮೇವು ಬ್ಯಾಂಕ್ ಮಾಡಬೇಕು, ಇದನ್ನು ಮಾಡಬೇಕು, ಪರಿಹಾರ ಮಾಡಬೇಕು, ಇದನ್ನು ಇನ್ಶೂರೆನ್ಸ್ ಮಾಡ್ತಾರೆ ಸರ್ಕಾರನೇ ರೈತರ ಬರೋಕ್ಕೆ ತುಂಬಬೇಕು. ನಾವು ಸರ್ಕಾರ ತುಂಬಿ ಇನ್ಶೂರೆನ್ಸ್ ಮಾಡಿಸ್ಬೇಕಷ್ಟೇ. ರೈತರ ಕಡೆ ರೊಕ್ಕಿಲ್ಲ. ಈಗ ಬೀಜ ಗೊಬ್ಬರ ಮಾಡಕ್ಕೆ 10-20 ಸಾವಿರ ಸಾಲ ಮಾಡಿ ತುಂಬಿ ಹಾಳಾಗ್ಯಾರ. ಇನ್ನು ಮತ್ತೆ ನೀವು ಅದನ್ನ ಕಟ್ರಿ ಇದನ್ನ ಕಟ್ರಿ ಅಂತ ರೈತರಿಗೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಅಪ್ಪುಗೌಡ ಪಾಟೀಲ, ರಾಜ್ಯ ಪರಿಷತ್ತು ಸದಸ್ಯ BB ಪಾಟೀಲ ಹಾಗೂ ಜೆಡಿಎಸ್ ಮುಖಂಡ ಪಂಚಪ್ಪ ಕಲಬುರಗಿ ಮಾತನಾಡಿ, ಉತ್ತರ ಕರ್ನಾಟಕಕ್ಕೆ ಸದಾ ಮಲತಾಯಿ ಧೋರಣೆ ಅನುಸರಿಸಲಾಗುತ್ತಿದ್ದು, ಕೃಷ್ಣಾ ಮತ್ತು ಕಾವೇರಿ ವಿಚಾರದಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯಾಗಿದ್ದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ರಾಜ್ಯದಲ್ಲಿ ಬರ ಬೀಳುತ್ತದೆ ಎಂದು ಕಿಡಿಕಾರಿದರು. ಆಲಮಟ್ಟಿ ಜಲಾಶಯ ತುಂಬುವ ಹಂತದಲ್ಲಿದ್ದು, ಕೂಡಲೇ ಎಲ್ಲಾ ಕಾಲುವೆಗಳಿಗೆ ನೀರು ಬಿಡಬೇಕು ಮತ್ತು ಕೆರೆಗಳನ್ನು ತುಂಬಿಸಬೇಕು. ಕಾಲುವೆಗಳಿಗೆ ಭೂಮಿ ಕಳೆದುಕೊಂಡ ರೈತರಿಗೆ ಇವತ್ತಿಗೂ ಪರಿಹಾರ ನೀಡಿಲ್ಲ. ಅವಳಿ ಜಿಲ್ಲೆಗಳಲ್ಲಿ 2 ಬೃಹತ್ ಆಣೆಕಟ್ಟುಗಳಿದ್ದರೂ ಬರಗಾಲ ತಪ್ಪಿಲ್ಲ. ವಿದ್ಯುತ್ ಉತ್ಪಾದನೆ ಮಾಡಿದರೂ ರೈತರಿಗೆ ಸಮರ್ಪಕವಾಗಿ ಕರೆಂಟ್ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜಾಪುರ ಜಿಲ್ಲೆಯವರು ಯಾವಾಗೂ ಏನಾಗ್ಯಾವ ಅಂದ್ರೆ ಮಲ್ತಾಯಿ ಧೋರಣೆ ಎಲ್ಲ ಕಡೆಗೂ ಆದರೂ ನಮ್ಮಲ್ಲಿ ನದಿಗಳದಾವು, ನೀರಿಲ್ಲ. ವಿದ್ಯುತ್ ಉತ್ಪಾದನೆ ಮಾಡುವಂಥ NTPC ಅದ ಕರೆಂಟ್ ಇಲ್ಲ. ರೈತರಿಗೆ ಅನ್ಯಾಯ ಆಗೋದು ಎಲ್ಲಿ ಅಂದ್ರೆ ಬಿಜಾಪುರ ಜಿಲ್ಲಾದಾಗೆ ಆಗ್ತದೆ ನಮಗೆ. ಯಾಕಂದ್ರೆ ಈಗಾಗಲೇ ಆಲಮಟ್ಟಿ ಡ್ಯಾಮ್ ಸೈಟು ನಮ್ಮ ಇದರಲ್ಲೇ ಜಿಲ್ಲೆಯಲ್ಲಿ ಐತಿ. ಆ ದೊಡ್ಡ ಪ್ರಮಾಣದ ಒಂದು ಭೂಮಿಯನ್ನು ಕಳ್ಕೊಂಡು ಎಲ್ಲ ರೈತರು ಅದನ್ನು ಮಾರ್ಕಕ್ಕೆ ಅನುಕೂಲ ಮಾಡಿಕೊಟ್ಟಾರ. ಆದ್ರೆ ನಮಗೆ ನೀರಿಲ್ಲ. ಈಗ NTPC ಆದರೂ ಅದೇ ರೀತಿ ದೊಡ್ಡ ಪ್ರಮಾಣದಾಗ ದೊಡ್ಡದು ಒಂದು ಪ್ರಾಜೆಕ್ಟ್, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅಂಥದ್ದೊಂದು ಹಾಕಿದಾಗ ಕರೆಂಟ್ ಇಲ್ಲ. ಕರೆಂಟ್ ಹೊರಗಿನ ಇದಕ್ಕೆ ಹೋಗ್ತದೆ, ನೀರು ಹೊರಗೆ ಹೋಗ್ತದೆ. ಈಗೆಲ್ಲ ಈಗ ಇದಾಗ್ತದೆ. ಸರ್ವೈವ್ ಆಗೋದು ಹೆಂಗೆ ನಾವು ರೈತರಿಗೆ ಏನಿದು ಅದ ಈಗಾಗಲೇ ಕಾಲುವೆ ಇದು ಚಾಲೂ ಮಾಡ್ಯಾರ. ಎಲ್ಲ ಕಡೆ ಕೆನಾಲ್ ಸ್ಟಾರ್ಟ್ ವರ್ಕ್ ಆಗ್ಯಾವ. ಅವು ಏನೇನಾಗ್ಯಾವ ಅಂದ್ರೆ ರೈತರ ಹೊಲದಾಗ ಎಲ್ಲಿ ಹಾಯ್ತಾವು ಅವ್ರಿಗೆ ಕಾಂಪೆನ್ಸೇಷನ್ ಕೊಟ್ಟಿಲ್ಲ ಸರಿಯಾಗಿ. ನಮ್ಮ ಮುದ್ದೇಬಿಹಾಳ ತಾಲೂಕಿನೊಳಗೆ 2 ಡ್ಯಾಮ್ಗಳಿದ್ದಾವೆ. 2 ಡ್ಯಾಮ್ಗಳಿದ್ರು ಕೂಡ ಇವತ್ತು ನಾವು ಬರಗಾಲ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ. ಇವತ್ತು ನಮ್ಮ ಒಂದು ಜಿಲ್ಲೆಗೆ 200 mm ಮಳೆಯಾಗಬೇಕು, 200 mm ಮಳೆಯಾಗಬೇಕು. ಇನ್ನು 40 mm ಮಳೆಯಾಗಿಲ್ಲ. ಮತ್ತು ಇನ್ನೊಂದು ನಾನು ಮಾತೇನು ಹೇಳಬೇಕು ಅಂತಂದ್ರೆ, ನಮ್ಮಲ್ಲಿ 2 ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಗಳಿದೆ. 2 ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಗಳು, ಒಂದು ಪೀರಾಪುರ ಬುದಿಯಾಳ, ಆಮೇಲೆ ಒಂದು ನಾಗರವಟ್ ಲಿಫ್ಟ್ ಇರಿಗೇಷನ್. ನಾಗರವಟ್ ಲಿಫ್ಟ್ ಇರಿಗೇಷನ್ ಸುಮಾರು 7,000 ಎಕರೆ ನೀರಾವರಿ ಆಗಬೇಕು. ಇವ್ರು ಹೋದ್ರೆ ನಾವು ಕಣ್ಣ ನೀರು ಬರ್ತವೆ. 7,000 ಎಕರೆ ಅಲ್ಲಿ ಟರ್ಬೈನ್ಸ್ ರೆಡಿ ಇದೆ. ಟರ್ಬೈನ್ಸ್ ಬಟನ್ ಹೊಡೆದ್ರೆ ನೀರು ಬರ್ತದೆ.
ಆಮೇಲೆ ಅಲ್ಲಿ ಕೆನಾಲ್ ಅರ್ಧಂಬರ್ಧ ಮಾಡಿ ಇಷ್ಟು ಬೇಜವಾಬ್ದಾರಿ ಸರ್ಕಾರ, ರೈತ ವಿರೋಧಿ ಸರ್ಕಾರ ಏನಾದ್ರೂ ಇತ್ತಪ್ಪ ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ. ಜವಾಬ್ದಾರಿ ಜಿಲ್ಲೆ ಬರಗಾಲದ ನಾಡು ಅಂತ ಹೇಳ್ತಾರೆ. ನಾವೊಂದು ಒಕ್ಕಟ್ಟಿನಿಂದ ನಾವು ಹೋರಾಟ ಮಾಡಿದ್ವಪ್ಪ ಅಂದ್ರೆ ನಾವು ಸಕ್ಸಸ್ ಆಗಿ ಅಪಾಯ ಜೀವನ ನಡೆದ್ಬಿಟ್ಟದ. ಇದಕ್ಕೆ ಬಂದು ನಾವು ಒಕ್ಕಟ್ಟಾಗಿ ನಾವು ಹೋರಾಟ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದಿಂದ ಇದು ಸಾಧ್ಯ ಇಲ್ಲ ಅಂತ. ರೋಹಿಣಿ ಮತ್ತು ಮೃಗ ನೀವು ಮೇ ಎಂಡ್ ಮತ್ತು ಜೂನ್ ಫಸ್ಟ್ ವೀಕ್ನೊಳಗೆ ಸ್ವಲ್ಪ ಪ್ರದೇಶದೊಳಗೆ ಮಳೆ ಆಗಿದೆ, ಅದು ಕೆನಾಲ್ ಕ್ಯಾಚ್ಮೆಂಟ್ ಏರಿಯಾದೊಳಗೆ. ಆನಂತರ ಮಳೆ ಕೈ ಕೊಟ್ಟಿದ್ದರಿಂದ ಅವು ಸ್ವಲ್ಪ ಮಳೆ ಬೇಡಿದೆ. ಈ ಸಂದರ್ಭದಲ್ಲಿ ಆಲ್ಮಟ್ಟಿಯಲ್ಲಿ ಶೇಖರಣೆ ಆಗಿರ್ತಕ್ಕಂಥ ನೀರು ನಾಳೆ ಮುಂಜಾನೆ ಎಷ್ಟೊತ್ತಿಗೆ 100% ತುಂಬುತ್ತದೆ, ಪ್ರಶ್ನೆನೇ ಇಲ್ಲ. ಈಗ 18.25 ಏನು ಬಂದದ 519 ನಾಳೆ ಎಷ್ಟೊತ್ತಿಗೆ ತುಂಬುತ್ತದೆ. ಈ ಸಂದರ್ಭದಲ್ಲಿ ತುರ್ತು ಎಲ್ಲ ಕಾಲುವೆಗಳಿಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಫೀಲ್ಡ್ ಕೆನಾಲ್ಸ್ ಆಗಿರ್ತಕ್ಕಂಥ ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಫಸ್ಟ್ ಸರ್ಕಾರ ಮಾಡಬೇಕು. ಅದು ಮಾಡಿದರೆ ನಮ್ಮ ಕನಿಷ್ಠ ನಮ್ಮ ಜಿಲ್ಲಾದಾಗ ಮೇವಿನ ಅಭಾವನೆ ನಾವು ಸರಿದೂಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇರ್ತದೆ. ತಕ್ಷಣನೇ ಸರ್ಕಾರ ICC ಮೀಟಿಂಗ್ ಕಾಯಲಾರದೆ, ಯಾಕೆ ICC ಮೀಟಿಂಗ್ ನೀರು ನಿರ್ವಹಣಾ ಸಮಿತಿ ಮೀಟಿಂಗ್ ಮಾಡಬೇಕು ಅಂದ್ರೆ ಇನ್ನೂ ಅವ್ರ ಮುಹೂರ್ತಗಳಿಗೆ ಮತ್ತು ಕೆರೆ ತುಂಬತಕ್ಕಂಥವು ಜಿಲ್ಲೆಯ ಸಂಪೂರ್ಣ ಕೆರೆಗಳನ್ನು ತುಂಬತಕ್ಕಂಥ ಹಳ್ಳ ಕೊಳ್ಳಗಳಿಗೆ ಬಿಡ್ತಕ್ಕಂಥ ಮತ್ತು ಮುಗಿದಿರ್ತಕ್ಕಂಥ ಕೆನಾಲ್ ಕ್ಯಾಚ್ಮೆಂಟ್ ಏರಿಯಾಕ್ಕೆ ನೀರು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯದ. ಅದನ್ನ ಮುಖ್ಯಮಂತ್ರಿಗಳು ಯಾವುದೇ ಟೆನ್ಷನ್ ಒಳಗಿರಿ, ಅದನ್ನ ಪರ್ಫೆಕ್ಟ್ ಆಗಿ ಜಲಸಂಪನ್ಮೂಲ ಮಂತ್ರಿಗಳನ್ನ ಮಾಡ್ಯಾರ. ಅವ್ರು ಸೀನಿಯರ್ ಅದ, ಬಂದು ಹೋಗ್ಯಾರ, ಈ ಪರಿಸ್ಥಿತಿ ನೋಡ್ಯಾರ. ಅದಕ್ಕೆ ಜಲಸಂಪನ್ಮೂಲ ಮಂತ್ರಿಗಳು ICC ಮೀಟಿಂಗ್ ಕಾಯಲಾರದೆ ಕಾಲುವೆಗಳಿಗೆ ನೀರು ಬಿಡ್ತಕ್ಕಂಥದ್ದು ಒತ್ತಾಯ ಮಾಡ್ತಾರೆ. ಭೀಮಾ ನದಿಯಲ್ಲಿ ನೀರು ಹರಿಸ್ತಕ್ಕಂಥ ನಮ್ಮ ಹಕ್ಕು ಕೇಳಿ 15 TMC ನಮ್ಮ ಮೇನ್ ಸ್ಟ್ರೀಮ್ನಾಗ ಏನು ಅಲೋಕೇಶನ್ ಅದ ಆಸ್ ಪರ್ ಬಚಾವತ್ ಅವಾರ್ಡ್ ಅದ್ರೊಳಗೆ ಒಂದು ಹನಿ ಬಂದಿಲ್ಲ. ಆ ನಮ್ಮ ಹಕ್ಕಿನ ನೀರು ಕೇಳಿದ್ರೆ ಏನು ಭಿಕ್ಷಾ ಬೇಡೋದು ಬೇಡ, ಮಹಾರಾಷ್ಟ್ರದಲ್ಲಿ ಭಿಕ್ಷೆ ಕೇಳೋದೇ ಬೇಡ. ಆ ಹಕ್ಕಿನ ನೀರಲ್ಲಿ ಅಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಆಧಾರದ ಮೇಲೆ ನಮಗೆ ಬರ್ತಕ್ಕಂಥ ಹಕ್ಕನ್ನು ಪ್ರತಿಪಾದನೆ ಮಾಡಿ ನೀರು ಬಿಡಿಸ್ತಕ್ಕಂಥ ವ್ಯವಸ್ಥೆ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ತಮ್ಮ ಮೂಲಕ ಮಾಡಿ. ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸುತ್ತಾ, ಮುದ್ದೇಬಿಹಾಳ ಮತಕ್ಷೇತ್ರವು ಜೆಡಿಎಸ್ನ ಭದ್ರಕೋಟೆಯಾಗಿತ್ತು. ದೇಶಮುಖ ದಂಪತಿಗಳ ಅಗಲಿದ ನಂತರ ನಾಯಕತ್ವದ ಕೊರತೆಯಿಂದ ಪಕ್ಷ ಚದುರಿದ್ದು, ಮತ್ತೆ ಪಕ್ಷವನ್ನ ಬಲಪಡಿಸಲು ಸಂಘಟನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಭುಗೌಡ ಪಾಟೀಲ, ಅರವಿಂದ ಕಾಶಿನಕುಂಟೆ, ಮುತ್ತು ಹಿರೇಮಠ, ಮುತ್ತು ಮಾದಿನಾಳ, ಮಹ್ಮದ ರಫೀಕಾ ಕೂಡಗಲಿ, ಶಂಕರ ಮುರಾಳ, ಮಹಿಬೂಬಾ ಕುಂಟೋಜಿ, ಕೃಷ್ಣ ರಾಠೋಡ ಹಾಗೂ ಮಹಿಳಾ ಘಟಕದ ಶ್ರೀಮತಿ ವೀರಮ್ಮ ಚನ್ನಗಾವಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.